ಸರ್ ನಮಸ್ಕಾರ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಹೀಗೆ ಹೋದರೆ ಅಕ್ಕಪಕ್ಕ ಹಳ್ಳಿಗಳಿದ್ದಾವೆ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಂತರದಲ್ಲಿ ಹಳ್ಳಿಗಳಿದ್ದಾವೆ. ಜೊತೆಗೆ ಆ ಒಂದು ಹೈವೇಗೂ ಕೂಡ ಹೋಗ್ಬೋದು. ಚಾಮರಾಜನಗರ ಹೋಗ್ತಕ್ಕಂಥ ಒಂದು ಹೈವೇಗೆ ಹೋಗ್ಬೋದು. ಇದೆಲ್ಲ ಈ ಗ್ರಾಮದ ರೈತರ ಆಸ್ತಿಗಳು ಇದೆಲ್ಲವೂ. ಇದು ಅಪೋಸಿಟ್ ಲ್ಯಾಂಡು. ಒಳ್ಳೆ ನಿಮಗೆ ವಾಟರ್ ಬೆಲ್ಟ್ ಇದೆ. ನಿಯರೆಸ್ಟ್ ವಡ್ಕೌಲಂದೆ ನಂಜನಗೂಡಿಗೆ ಏನೊಂದು 15 ಒಂದು 6 ಒಂದು 21-22 ಆಗ್ಬೋದು ಅಷ್ಟೇ. ಓಕೆ, ನಂಜನಗೂಡು ರಿಜಿಸ್ಟ್ರೇಷನ್ ಬರ್ಬೋದೇನೋ ನಂಗೆ ಗೊತ್ತಿಲ್ಲ. 1 ಸೆಕೆಂಡು ಈಗಲೇ ಹೇಳ್ತೀನಿ ಸರ್. ಓಕೆ. ಸರ್, ನಂಜನಗೂಡು ರಿಜಿಸ್ಟ್ರೇಷನ್ನು ಇದು 3 ಎಕರೆ 10 ಕುಂಟೆ, ಒಂದೇ RTC. ಈಗ ನಾನು ಹೇಳ್ತಕ್ಕಂಥ ಈ ಒಂದು ಆಸ್ತಿ ಸಂಪೂರ್ಣ ಸಮತಟ್ಟವಾಗಿದೆ. ಲ್ಯಾಂಡ್ ಒಳಗಡೆ ಏನು ಅಂತ ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ. ರೋಡ್ ಎಂಟ್ರೆನ್ಸು ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಈ ಒಂದು ರಸ್ತೆ ಈಸ್ಟ್ ವೆಸ್ಟ್ ಇದೆ. ಈಸ್ಟ್ ವೆಸ್ಟ್ಗೆ ಭಾಳ ವಿಶಾಲವಾಗಿದೆ. ಲ್ಯಾಂಡು ಕೂಡ ಒಂದು ಫ್ಲಾಟ್ ಆಗಿದೆ. ಹೇಳಿ ಅಣ್ಣ. ನೋಡಿ ಯಾಕೇಳಿ, ಇನ್ನೂ ಇಲ್ಲೇ ಇದ್ದೀನಿ. ಹಾಂ ಅದು 1.5 ಎಕರೆ ಒಂಚೂರು ವಿಚಾರ ಮಾಡಿ ಹೇಳಿ. ಆಯ್ತು ಅಣ್ಣ ಆಯ್ತು. ಹಾಂ, ಈ ಒಂದು ಡಾಂಬರ್ ರಸ್ತೆಗೆ ಅಂದರೆ ಈಸ್ಟ್ ವೆಸ್ಟ್ ಇರ್ತಕ್ಕಂಥ ಈ ಒಂದು ಡಾಂಬರ್ ರಸ್ತೆಗೆ ನಾರ್ತ್ ಸೌತ್ ಇರ್ತಕ್ಕಂಥ ಈ ಒಂದು ಆಸ್ತಿ 3 ಎಕರೆ 10 ಕುಂಟೆ. ಇದೇ ಊರಿನ ರೈತರದು, ಲಿಂಗಾಯತರದು. 4 ಜನ ಓನರು, 2 ಹೆಣ್ಮಕ್ಳು, 2 ಗಂಡ್ಮಕ್ಳು. 4 ಜನದ ಹೆಸರಿನಲ್ಲಿ ಇದೆ. ಇದು ರೆಡ್ ಆ್ಯಂಡ್ ಬ್ರೌನು, ಸಂಪೂರ್ಣ ರೆಡ್ ಅಲ್ಲ, ಸ್ವಲ್ಪ ಬ್ರೌನ್ ಮಿಶ್ರಿತ ಬರ್ತದೆ. ಒಳ್ಳೆ ವಾಟರ್ ಬೆಲ್ಟ್ ಇದೆ. ನಾನು ಆಗಲೇ ಹೇಳ್ದಂಗೆ ದೊಡ್ಡ ಕೌಲಂದೆಯಿಂದ ಒಂದು 6 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಸೊ ನೋಡಿ, ಅಕ್ಕಪಕ್ಕದಲ್ಲಿ ಎಲ್ಲ ಬಾಳೆ ಹಾಕಿದ್ದಾರೆ, ಕೋಕೋನಟ್ಸ್ ಹಾಕೊಂಡಿದ್ದಾರೆ. ನೋಡಿ ಇನ್ನಿತರ ಎಲ್ಲ ಕ್ರಾಪ್ಗಳನ್ನ ಹಾಕ್ತಾರೆ. ಹೀಗೆ ಹೋದರೆ ಇನ್ನು 1 ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಹೈವೇ ನಾನು ಆಗಲೇ ಹೇಳ್ದಂಗೆ ಒಂದು 6 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಸರ್, ಅಷ್ಟೇ. ಓಕೆ. ನಂಜನಗೂಡಿಂದ ಒಂದು 15, 6, 21 ಆಗ್ಬೋದು. ಆದರೆ ಲ್ಯಾಂಡ್ ಏನು ಓಕೆ, ಲ್ಯಾಂಡ್ ಎಲ್ಲ ಸರಿ, ರೆಕಾರ್ಡ್ ಚೆನ್ನಾಗಿದೆ, ಒಂದೇ RTC, ನಾಳೆನೇ ರಿಜಿಸ್ಟ್ರೇಷನ್ಗಿದೆ, ಅವ್ರ ಅಕ್ಕ ತಂಗರದು ಒಪ್ಪಿಗೆ ಇದೆ, ಎಲ್ಲ ಓಕೆ. ಇಲ್ಲೊಂದು ಮೈನಸ್ ಪಾಯಿಂಟ್ ಇದೆ ನೋಡಿ. ಈ ಎಂಟ್ರೆನ್ಸಲ್ಲಿ ಒಂದು ಸೈಡ್ಗಾದಂಗೆ ನೋಡಿ, ಈ ಭಾಗಕ್ಕಾದಂಗೆ ಒಂದು ಸೈಡಲ್ಲಿ ಇದೊಂದು ಹೈ ಟೆನ್ಷನ್ ವೈರ್ ಹೋಗಿದೆ. ಯಾಕಂದರೆ ಈ ಆಸ್ತಿ ಒಳಗಡೆ ಕಂಬ ಬಿದ್ದಿಲ್ಲ. ಅಲ್ಲಿ ನೋಡಿ, ಈ ಆಸ್ತಿ ಒಳಗಡೆ ಕಂಬ ಇಲ್ಲ, ಅದು ಇನ್ನೊಂದು ಆಸ್ತಿನಲ್ಲಿದೆ, ಅದರ ಪಕ್ಕದ ಆಸ್ತಿದು ಅದು. ಬಟ್ ಈ ಲ್ಯಾಂಡ್ ಮೇಲೆ ವೈರು ಹಾದು ಹೋಗಿದೆ. ಒಂದು ಸೈಡ್ಗಾದಂಗಿದೆ. ಯಾಕಂದರೆ ಈ ವಿಚಾರನೂ ನಾನು ನಿಮ್ಗೆ ಹೇಳಬೇಕು. ಈಗ ಹೇಳದೆ ಹೋಗ್ಬಿಟ್ರೆ ಏನಾಗುತ್ತೆ ಸರ್, ನೀವು ಹೇಳ್ಬಾರ್ದ ಅಂತೀರ ಆಮೇಲೆ ಅಲ್ವಾ. ಎಲ್ಲ ಆಗೋಕ್ಕೂ ಮುಂಚೆ ಫಸ್ಟೇ ಹೇಳ್ಬಿಟ್ರೆ ನಿಮಗೆ ಆಗುತ್ತೋ ಇಲ್ಲವೋ ಅಂತ ನೀವು ಹೇಳ್ಬೋದು ಅಲ್ವಾ. ಈ ಥರ ಇದೆ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಾಗಿದೆ, ಸಂಪೂರ್ಣ ವಾಟರ್ ಬೆಲ್ಟ್ ಇದೆ, ಫೈನ್. ಅದರಲ್ಲಿ ಏನು ತೊಂದರೆ ಇಲ್ಲ, ರೆಕಾರ್ಡ್ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ. ಜೊತೆಗೆ ಅಕ್ಕಪಕ್ಕದ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಇಲ್ಲೇ ಸ್ಟೇ ಆಗ್ಬೋದು, ಎಲ್ಲ ಥರಕ್ಕೂ ಓಕೆ. ಬಟ್ ಇದೊಂದು ಸೈಡ್ಗಾದಂಗೆ ವೈರ್ ಹೋಗಿದೆ. ಇದನ್ನು ಗಮನ ಇಟ್ಕೊಳ್ಳಿ. ಒಂದು ಸೈಡ್ಗಾದಂಗೆ
ಅಂದರೆ ಈ ಕಬ್ಬು, ಬಾಳೆ, ಹೂವು ಅಥವಾ ಇನ್ನಿತರ ಬೇರೆ ತರಕಾರಿಗಳು ಆ ಥರದ್ದೆಲ್ಲ ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಈ ಸೈಡ್ಗೆ ಆದಂಗೆ ಕೋಕೋನಟ್ಸ್ನ ಇದೊಂದು ಸೈಡ್ಗೆ ಆದಂಗೆ ಏನು ಇವತ್ತೆಲ್ಲ ಒಂದು 5 ಕುಂಟೆ 6 ಕುಂಟೆ ಅಷ್ಟು ಬರ್ಬೋದು ಅಷ್ಟೇ. ಇನ್ನು ಬಾಕಿದೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಇವರು ನೋಡಿ, ಈಗ ತಾನೇ ಅವರು ಮನೆಗೆ ಹೋದರು ಓನರು. 26 ಲಕ್ಷ ಹೇಳ್ತಾ ಇದ್ದಾರೆ ಎಕರೆಗೆ 26 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅನ್ಕೊಳ್ತೀನಿ. ಒಳ್ಳೆ ಲ್ಯಾಂಡು ಸರ್, ಲ್ಯಾಂಡು ಫಸ್ಟ್ ಕ್ಲಾಸ್ ಆಗಿದೆ. ಈಗ ನಿಮಗೆ ಊಟಿ NH ಹೋದರೆ ಉಂಗ್ಳಪೇಟೆಯಿಂದ ಈಚೆಗೆ 28 ಲಕ್ಷ, 30 ಲಕ್ಷ, 25 ಲಕ್ಷ ಅಂತ ಹೇಳ್ತಾರೆ. ಬಟ್ ಅದು ಇನ್ನೂ 30 ಕಿಲೋಮೀಟ್ರ್ ಹೋಗಬೇಕು, ಇನ್ನೂ 30 ಕಿಲೋಮೀಟ್ರ್ ಹೋಗಬೇಕು. ಬಟ್ ಇದು ಭಾಳ ಹತ್ತಿರ, ನಂಜನಗೂಡಿಗೆ ಭಾಳ ಹತ್ತಿರ ಇದೆ. ಒಂದು ಹಾಫ್ ಆನ್ ಅವರ್ಲಿ ನೀವು ಇಲ್ಲಿ ನೋಡಿ, ಇಲ್ಲಿ ರೀಚ್ ಆಗ್ಬೋದು. ಆಯಿತಾ? ಫಸ್ಟ್ ಕ್ಲಾಸ್ ಆಗಿದೆ. ಇದೊಂದು ಸ್ವಲ್ಪ ರೋಡ್ ಎಂಟ್ರೆನ್ಸ್ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಬೇಕಷ್ಟೇ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ಸರ್. ಓಕೆ, ಥ್ಯಾಂಕ್ ಯು ಸರ್.